ಅದು ಅವರು ಕ್ರಮ ಪ್ರಕಾರ ಯುದ್ಧ ಮಾಡುವವರಲ್ಲ ಯಾರು. ಸಾಮಾನ್ಯವಾಗಿ ಯುದ್ಧ ಅಂದಾಗ ಲೋಕದ ವ್ಯವಹಾರದಲ್ಲಿ ಇರುವಂಥದ್ದು, ಅದಕ್ಕೆ ನಿಯಮ ಇದೆ. ಒಬ್ಬ ಶರಣಾದರೆ ಅವನನ್ನು ಕೊಲ್ಲಬಾರ್ದು, ಆಯುಧ ಇಲ್ಲ ಅಂದರೆ ಕೊಲ್ಲಬಾರ್ದು, ವಿರುದ್ಧವಾದ ಆಯುಧಗಳಿದ್ದರೆ ಇವನು ಅವನಿಗೆ ಆಯುಧ ಕೊಡಬೇಕು ಅಥವಾ ಅವನೇ ಇವನಿಗೆ ಅದಕ್ಕೆ ಸಂಬಂಧಪಟ್ಟ ಆಯುಧವನ್ನು ಕೊಡಬೇಕಂದ್ರೆ ತೋಳ್ಬಲವನ್ನು ಅಸ್ತ್ರಬಲವನ್ನು ಪರೀಕ್ಷೆಗೆ ಒಡ್ಡಿ ಸೋಲು ಗೆಲುವುಗಳ ತೀರ್ಮಾನ ಮಾಡಬೇಕು ಹೊರತು ಹೇಗೆಂದರಂದೇ ಯುದ್ಧ ಅನ್ನುವ ಪ್ರಸಂಗ ಅಲ್ಲ. ಆದರೆ ಈ ರಕ್ಕಸರಲ್ಲಿ ಅಂತಹ ನಿಯಮಗಳು ಯಾವುದೂ ಇಲ್ಲ. ಅದರಿಂದಾಗಿ ಅವರಲ್ಲಿ ಸಂಸ್ಕಾರ ಇಲ್ಲ. ಆ ಕಾರಣಕ್ಕಾಗಿಯೇ ಅವರನ್ನು ರಾಕ್ಷಸರು ಅಂತ ಕರೆಯುವಂಥದ್ದು ಕೂಡ. ಆದರೆ ಇಂತಹ ನಿಯಮವಿಲ್ಲದ ಯದ್ವಾ ತದ್ವಾ ಯುದ್ಧವನ್ನು ಕೂಡ ರಾಮಚಂದ್ರ ಸಮರ್ಥವಾಗಿ ಎದುರಿಸಿ ಅಲ್ಲಿ ಆಕ್ರಮಣ ಮಾಡಿದಂತಹ ರಾಕ್ಷಸನ ತಲೆಯನ್ನು ಸವರಿದ್ದಾನೆ. 3 ತಲೆಗಳಿಂದ ಕೂಡಿಕೊಂಡಿದ್ದ ಆ ರಾಕ್ಷಸನು ಕೂಡ ಬಲಿಯಾಗಿದ್ದಾನೆ. ಹತಶೇಷಾಸ್ತತೋ ಭಗ್ನಾಃ ರಾಕ್ಷಸಾಃ ಖರ ಸಂಶ್ರಯಾಃ ದ್ರವಂತಿ ಸ್ಮ ನತಿಷ್ಠಂತಿ ವ್ಯಾಘ್ರತ್ರಸ್ತ ಮೃಗಾ ಇವ. ಸಿಂಹವೊಂದು ಘರ್ಜಿಸಿ ಜೋರಾದ ಬಲವಾದ ಹೆಜ್ಜೆಯನ್ನು ನೆಲಕ್ಕೆ ತಟ್ಟಿ ಆಕಾಶಕ್ಕೆ ತನ್ನ ಮುಖವನ್ನು ಮಾಡಿ ನಿಂತಾಗ ಹೇಗೆ ಅಲ್ಲೇ ಇದ್ದ ಹುಲ್ಲೆಗಳೆಲ್ಲ ಅಲ್ಲಲ್ಲಿ ಸರಿದು ಚೆದುರಿ ದೂರಕ್ಕೆ ಓಡ್ತಾವೋ ಅಂತೆಯೇ ಈ ರಕ್ಕಸರ ಪಡೆಯೆಲ್ಲ ತ್ರಿಶಿರನ ತಲೆ ನೆಲಕ್ಕುರುಳಿ ಆಗಲೇ ರಾಮಚಂದ್ರನ ಧನುಸ್ಸಿನ ಠೇಂಕಾರವನ್ನು ಮತ್ತೊಮ್ಮೆ ಅವರ ಎಲ್ಲ ಎದೆಯನ್ನು ನಡುಗಿಸುವಂತೆ ಅದು ಭೀಕರವಾಗಿತ್ತು. ಎಲ್ಲರೂ ದಿಕ್ಕುಗಳನ್ನು ಗುರುತಿಸದೆ ಓಡ್ತಾನೇ ಇದ್ದಾರೆ.